ಎಲ್ಲರೂ ಈ ಒಂದು ಕಾರ್ಯಕ್ರಮನ ನಂತರದಲ್ಲಿ ಒಂದು ಹಾಡಾಡಿದ ನಂತರ ಬಸವರಾಜ ಮೂರ್ತಿ ಮತ್ತು ಸಂಘಟನೆಗಳು ಒಂದು ಗೀತೆಯ ನಂತರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನೆರವೇರಿಸುತ್ತಾರೆ. ಸಮಾಜದ ವತಿಯಿಂದ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಿ ಕಾರ್ಯಕ್ರಮದ ಮೂಲಕ ಭಕ್ತಾದಿಗಳು ಆಶೀರ್ವಾದ ಮಾಡತಕ್ಕಂಥ ಒಂದು ಕಾರ್ಯಕ್ರಮ. ಈಗಾಗಲೇ ಪ್ರಾರಂಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಂಕಯ್ಯ ಅವರಿಗೆ ರೇಣುಕರ ಚರಿತ್ರೆಯನ್ನು ಎಳೆಯಾಗಿ ನಿಲ್ಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ರೇಣುಕರು ಆಂಧ್ರಪ್ರದೇಶ, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ರಾಷ್ಟ್ರಾದ್ಯಂತ ಪಂಚಪೀಠಗಳನ್ನು ಸ್ಥಾಪನೆ ಮಾಡುವುದರ ಜೊತೆಗೆ ವೀರಶೈವ ಧರ್ಮವನ್ನು ಸ್ಥಾಪನೆ ಮಾಡಿ ಆ ಧರ್ಮದ ಮೂಲಕ ಪಂಚಾಚಾರ್ಯರ ತತ್ವಗಳನ್ನು, ಸಿದ್ಧಾಂತಗಳನ್ನು ಮತ್ತು ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಹೊಳೆಕೆರೆಯಲ್ಲಿ ಪೀಠವನ್ನು ಸ್ಥಾಪನೆ ಮಾಡಿ 126ನೇ ಪೀಠಾಧಿಪತಿಗಳಾಗಿ ಇಂದಿನ ರಂಗಾಪುರಿ ಜಗದ್ಗುರುಗಳು ಆಫೀಸರನ್ನು ಇತಿಹಾಸವನ್ನು ನಾವು ನೋಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಪೀಠಗಳು ಸಮಾಜ ಸೇವೆಯನ್ನು ಕೊಡಬೇಕು. ಕೆಲವು ಪೀಠಗಳು ಶೈಕ್ಷಣಿಕ ವಿಚಾರ, ಧಾರ್ಮಿಕ ವಿಚಾರ ಒಳಗೊಂಡು ಭಕ್ತರಿಗೆ ಅಕ್ಷರ ಕೆಲಸವನ್ನು ಮಾಡಿದೆ. ಪಂಚಪೀಠಗಳು ಧಾರ್ಮಿಕ ಕಾರ್ಯಕ್ರಮಗಳನ್ನು ಬೇರೆ ಯಾವ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ. ಇವತ್ತು ವೀರಶೈವ ಧರ್ಮ ಸಾವಿರಾರು ವರ್ಷಗಳ ಇತಿಹಾಸ ಈಗಾಗಲೇ ಮಂಪಯ್ಯವರು ಹೇಳಿದರು, ಬಹಳ ಸನಾತನ ಧರ್ಮ, ವೀರಶೈವ ಧರ್ಮದ ತತ್ವ, ಸಿದ್ಧಾಂತ, ಆಚಾರ, ವಿಚಾರ ಮತ್ತು ಪೂಜೆ ಪುನಸ್ಕಾರಗಳು ಧಾರ್ಮಿಕ ಕಾರ್ಯಕ್ರಮಗಳು ಸಾವಿರಾರು ವರ್ಷಗಳ ಹಿಂದಿನಿಂದ ಒಂದು ಪರಂಪರೆಯಡಿಯಲ್ಲಿ ನಡೆದುಕೊಂಡು ಬಂದು ಧಾರ್ಮಿಕ ಭಾವನೆಗಳನ್ನು ವಿಸ್ತರಿಸುವುದರ ಜೊತೆಗೆ ಲಿಂಗಧಾರಣೆಯ ಮೂಲಕ ಲಿಂಗದ ಮಹತ್ವವನ್ನು ಮತ್ತು ಪೂಜೆ ಪುನಸ್ಕಾರಗಳನ್ನು, ಇಷ್ಟಲಿಂಗ ಪೂಜೆ ಯಾವ ರೀತಿ ನೆರವೇರಿಸಬೇಕು ಅನ್ನೋ ತತ್ವ ಸಿದ್ಧಾಂತಗಳನ್ನು ನಮ್ಮ ಪೀಠದ ಜಗದ್ಗುರುಗಳು ಇಂದಿನ ಕರ್ನಾಟಕ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಪ್ರತಿಯೊಂದು ಪಟ್ಟಣ ಗ್ರಾಮಗಳಲ್ಲಿ ಸಂಚಾರ ಮಾಡಿ ಈ ಒಂದು ಭಕ್ತಾದಿಗಳಿಗೆ ಪೀಠದ ಬಗ್ಗೆ ಜ್ಞಾನವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇರೋದು ಬಹಳ ಸಂತೋಷವಾದಂಥ ವಿಚಾರ. ಸಮಾಜ ಬಹಳ ದೊಡ್ಡದು. ಸಮಾಜದಲ್ಲಿ ಅನೇಕ ವಿಚಾರಗಳು
ಗೊಂದಲಗಳು ಕೂಡ ಸೃಷ್ಟಿಯಾಗಿದ್ದಾವೆ. ಅವನ್ನೆಲ್ಲರೂ ಹೋರಾಡಬೇಕಾದಂಥದ್ದು. ಯಾವ ರೀತಿ ಗೊಂದಲಗಳು ಸೃಷ್ಟಿಯಾಗಿದ್ದಾಗ ಆ ಗೊಂದಲಗಳನ್ನು ನಾವೇ ನಮ್ಮ ಸಮಾಜದವರೆಲ್ಲರೂ ಸೇರಿ ಸರಿಪಡಿಸಿಕೊಂಡು ಪುನಃ ಇವತ್ತು ಹಿಂದೇನು ರೇಣುಕಾಚಾರ್ಯ ವೀರೇಶ್ವರ ಸಮಾಜವನ್ನು ಯಾವ ರೀತಿ ಕಟ್ಟಿದ್ರು ಅದೇ ರೀತಿ ಇಂದಿನ ತೀರ್ಮಾನಗಳಲ್ಲಿ ಕೂಡ ಆ ಒಂದು ಪಂಚಪೀಠದ ನೇತೃತ್ವದಲ್ಲಿ ಸಮಾಜವನ್ನು ಕೆಲಸ ನಾವು ಎಲ್ಲರೂ ಮಾಡಬೇಕಾಗಿದೆ. ಸಮಾಜ ಇವತ್ತು ಛಿದ್ರವಾಗಿ ಉಪಜಾತಿಗಳ ಮಧ್ಯೆ ಸಮಾಜ ಛಿದ್ರವಾಗಿ ತಮ್ಮದೇ ಆದ ತತ್ವ ಸಿದ್ಧಾಂತಗಳನ್ನು ಆಚರಣೆ ಮಾಡಿಕೊಳ್ಳೋದ್ರ ಜೊತೆಗೆ ಸಮಾಜದ ಶೈಕ್ಷಣಿಕ ವಿಚಾರ ಇರ್ಬೋದು, ಆರ್ಥಿಕ ವಿಚಾರ ಇರ್ಬೋದು, ಸಾಮಾಜಿಕ ವ್ಯವಸ್ಥೆ ಇರ್ಬೋದು, ಅನೇಕ ಬದಲಾವಣೆಗಳನ್ನು ಬೇರೆ ಬೇರೆ ವಿಚಾರಗಳನ್ನು ನಾವು ಮಾಡಿಕೊಂಡು ಸಮಾಜ ಹೊಡೆದು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಪ್ರಯತ್ನಗಳು ಸಾಗ್ತಾ ಇದ್ದಾವೆ. ಜಪಾನಿಕೆಲ್ಲ ಇದನ್ನೆಲ್ಲ ಸರಿಪಡಿಸ್ತಕ್ಕಂಥ ಕೆಲಸ ಹಿಂದೆ ಅಖಿಲ ಭಾರತ ವೀರಶೈವ ಮಹಾಸಭೆ ಸುಮಾರು ಒಂದು 10 ವರ್ಷಗಳಿಂದ ಒಂದು ಸಭೆಯನ್ನು ಕರೆದಿದೆ. ನಾವು ಕೂಡ ಆ ಸಂದರ್ಭದಲ್ಲಿ ಹಿರಿಯರಾದಂಥ ಭೀಮಣ್ಣ ಕಟ್ರೇಜಿ ಅವರಿಗೆ, ತಿಪ್ಪಣ್ಣ ವಕೀಲರಿಗೆ ಮತ್ತು ಸಂತೋಷ್ ಶಿವಶಂಕರ್ ಅವರಿಗೆ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಇಂದಿನ ಸಮಾಜದ ಸ್ಥಿತಿಗತಿ ಬಗ್ಗೆ ಚರ್ಚೆ ಮಾಡಿ ಪಂಚಪೀಠದವ್ರನ್ನ ಮತ್ತು ಗುರುಪೀಠದವ್ರನ್ನ ಮತ್ತು ಭಕ್ತರನ್ನ ಕರೆಸಿ ಸಮಾಜದ ಏಳಿಗೆಗೆ ಏನೇನು ಸ್ಥಿತಿಗತಿಗಳ ಬಗ್ಗೆ ಚಿಂತನೆ ಮಾಡಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸ ಮಾಡಬೇಕು ಮಹಾಸಭಾ ಮತ್ತು ವೀರಶೈವ ಸಮಾಜ ಮಾತನ್ನು ಹೇಳಿದಾಗ 2 ಸಭೆಗಳು ನಾಳೆ 3ನೇ ಸಭೆಗೆ ಪೀಠಾಧಿಪತಿಗಳು ಅವತ್ತೇ ಒಂದು ನಿರ್ಧಾರ ಮಾಡಿ 2004ರಲ್ಲಿ ಆ ಸಂದರ್ಭದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನಲ್ಲಿ ಒಂದು ಕಾರ್ಯಕ್ರಮ ಏರ್ಪಡಿಸಬೇಕು, ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಬೇಕು ಅನ್ನೋ ವಿಚಾರವನ್ನು ಪ್ರಸ್ತಾವ ಮಾಡಿದಾಗ ನನಗೆ ಮತ್ತು ಎ.ಬಿ. ಪಾಟೀಲರಿಗೆ ಧರ್ಮಗಳು ನಾವು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ. ಧರ್ಮಗಳ ಸ್ಥಾಪನೆಗೆ ಇತಿಹಾಸದ ಪುಟಗಳಲ್ಲಿ ದಾಖಲೆಗಳಿಲ್ಲ. ರೇಣುಕರು ಯಾವಾಗ ಈ ಧರ್ಮವನ್ನು ವೀರಶೈವ ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿದರು, ಕ್ರೈಸ್ತರು ಯಾವ ಧರ್ಮವನ್ನು ಯಾವಾಗ ಸ್ಥಾಪಿಸಿದರು, ಮುಸಲ್ಮಾನರು ತಮ್ಮ ಧರ್ಮವನ್ನು ಯಾವಾಗ ಸ್ಥಾಪಿಸಿದರು, ಇವೆಲ್ಲದಕ್ಕೆ ದಾಖಲೆಗಳು ಸಿಗ್ತವೆ. ಆದರೆ ಈ ಜಾತಿಗಳನ್ನು ಎಲ್ಲಿ ಮಾಡಿದ್ರು, ಯಾಕೆ ಬಂತು ಅನ್ನೋದಕ್ಕೆ ಇತಿಹಾಸದ ಪುಟಗಳಲ್ಲಿ ಎಲ್ಲೂ ಇಲ್ಲ. ನಾವು ಮಾಡುವ ದಯವಿಟ್ಟು ಸ್ವಲ್ಪ ಮಾತಾಡಬಾರ್ದು, ಯಾರು ಒಂದು 10 ನಿಮಿಷ ಸ್ವಲ್ಪ ಸಮಾಧಾನದಿಂದ ನಾವು ಮಾಡುವ ಕೆಲಸಗಳೇ ಇವತ್ತು ಜಾತಿಗಳಾಗಿ ಬೆಳೆದು ಹೆಮ್ಮರವಾಗಿ ಧರ್ಮದ ಅಡಿಯಲ್ಲಿ ಇರಬೇಕಾದ ಜಾತಿಗಳು ಧರ್ಮವನ್ನ ಮೀರಿ ನಿಂತಿರುವುದರಿಂದ ಈ ಎಲ್ಲ ಅನಾಹುತಗಳನ್ನ ನಾವು ಕಾಣ್ತೇವೆ ಅಂತ ಅನಿಸ್ತದೆ. ಇವತ್ತು ನಾವು ಏನನ್ನ ನೋಡ್ತೇವೆ, ಪ್ರತಿದಿನ ಇದೇ ಧರ್ಮದ ಹೆಸರಿನಲ್ಲಿ ಅಹಿಂಸೆ, ಕೊಲೆ, ಸುಲಿಗೆ ಇವೆಲ್ಲವೂ ಆಗುವುದಕ್ಕೆ ಏನು ಕಾರಣ? ನಾವು ಸಂಸ್ಕಾರದಿಂದ ಮಾನವೀಯತೆಯಿಂದ ಬಹಳ ದೂರ ಹೋಗಿದ್ದೇವೆ. ಮಾನವೀಯತೆಯಿಂದ ದೂರ ಹೋಗಿರುವುದರಿಂದ ಈ ಅನಾಹುತಗಳು ಸಂಭವಿಸುತ್ತವೆ. ಇದಕ್ಕೆ ಯಾರು ಜವಾಬ್ದಾರರು? ವೇದಿಕೆಯ ಮೇಲಿರುವ ಪೂಜ್ಯರು, ರಾಜಕಾರಣಿಗಳು, ಯಾರು ಜವಾಬ್ದಾರರು? ನಮ್ಮನ್ನ ನಾವು ಪ್ರಶ್ನೆ ಮಾಡುವ ಕಾಲಘಟ್ಟದಲ್ಲಿ ಯಾಕೆ ಹೀಗಾಗುತ್ತೆ? ಸಂಸ್ಕಾರವನ್ನ ಮರೆತಾಗ ಇವುಗಳೆಲ್ಲ ನಾವು ನೋಡೋದಕ್ಕೆ ಸಾಧ್ಯ ಆಗ್ತದೆ. ನಮ್ಮ ಧರ್ಮ ವೀರಶೈವ ಲಿಂಗಾಯತ ಧರ್ಮ ಸಾವಿರಾರು ವರ್ಷದ ಇತಿಹಾಸ ಇದೆ ಅಂತ ಹೇಳ್ತೇವೆ. ಆದರೂ ಕೂಡ ಇವತ್ತಿಗೂ ಸರ್ಕಾರದಲ್ಲಿ ಇದು ಒಂದು ಧರ್ಮ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ಪಡೆಯೋದಕ್ಕಾಗಿ ಹಿಂದೂ ಧರ್ಮದಲ್ಲಿಯೇ ನಮ್ಮ ಧರ್ಮವು ಸೇರಿದೆ ಅನ್ನೋದು ಗೊತ್ತಾಗ್ತದೆ. ಇದಕ್ಕೆ ಹೋರಾಟಗಳು
ನಡೆದಿದ್ದಾರೆ. ಇದರ ಮೊತ್ತದಲ್ಲಿ ನಮ್ಮಲ್ಲಿ ಈ ಜಾತಿಯ ಪಂಗಡಗಳು ಒಳ ಜಾತಿಯಿಂದಾಗಿ ಲಿಂಗಾಯತರು ಬೇರೆ ವೀರಶೈವರು ಬೇರೆ ಅನ್ನುವ ಬಹುದೊಡ್ಡ ಹೋರಾಟವನ್ನು ನಡೆದು ಹೋಯಿತು. ಇದಕ್ಕೆ ಯಾರು ಕಾರಣೀಕರ್ತರು ಅಂತ ನಮ್ಮದೇ ನಾವೇ ಕಾರಣೀಕರ್ತರು, ಬೇರೆ ಯಾರು ಅಲ್ಲ. ನಾವು ಇನ್ನೊಬ್ಬರನ್ನ ದೂಷಿಸಕ್ಕಾಗದೆ ನಮ್ಮನ್ನ ನಾವು ಸರಿಪಡಿಸಿಕೊಳ್ಳಲು ಎಡವಿ ಇನ್ನು ಮುಂದಿನ ಪೀಳಿಗೆ ಅದನ್ನು ಪೂರ್ತಿ ಮರೆಯುವ ಕಾಲಘಟ್ಟಕ್ಕೆ ಬರ್ತೇವೆ. ಭಾಷಣ ಮಾಡ್ತೇವೆ, ಧರ್ಮವನ್ನ ನಾವು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸ್ತದೆ. ನಾವು ನಮ್ಮನ್ನ ಪ್ರಶ್ನೆ ಮಾಡ್ಕೋಬೇಕಾಗಿದೆ, ನಾವು ಧರ್ಮವನ್ನ ರಕ್ಷಿಸ್ತಾ ಇದ್ದೇವ? ನಾವು ದಿನನಿತ್ಯ ಪಾಲಿಸಬೇಕಾದ ಪೂಜೆ ಪುರಸ್ಕಾರಗಳನ್ನ ಮಾಡ್ತಾ ಇದ್ದೇವ? ನಾನಂತೂ ಮಾಡ್ತೀನಿ, ಖಂಡಿತ ಮಾಡ್ತೀನಿ, ಇಲ್ಲ ಅಂತ ಹೇಳಿಲ್ಲ. ನನ್ನ ಒಳಗೆ ಈಗ ನಾನು ಬೆಳಗ್ಗೆ ಪೂಜೆ ಮಾಡಿದಾಗ ಹೊರಗೆ ಬರಬೇಕು. ಅದು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ನಾವು ಕಲಿಸಬೇಕಾದ ಅವಶ್ಯಕತೆ ಇದೆ. ನೋಡಿ, ಎಲ್ಲೇ ಒಂದು ದೇವಸ್ಥಾನಕ್ಕೆ ಹೋದರೆ ಒಂದು ನೆಮ್ಮದಿಯನ್ನು ನಾವು ಕಾಣ್ತೇವೆ. ಯಾಕೆ? ಅಲ್ಲಿ ಹೋಗಿದ್ದಪ್ಪ ಬಹಳ ಶಾಂತಿ ಇತ್ತು, ಮನಸ್ಸಿಗೆ ಬಹಳ ಸಮಾಧಾನ ಆಯಿತು. ಅದು ಎಲ್ಲಿ ಅನಿಸ್ತದೆ ಅಂದ್ರೆ ದೇವಸ್ಥಾನಗಳಿಗೆ ಹೋದಾಗ ಮಾತ್ರ ಆ ಶಾಂತಿ ನಮ್ಮದೇ ಸಿಗ್ತದೆ, ಬೇರೆ ಜಾಗದಲ್ಲಿ ಸಿಗೋದಕ್ಕೆ ಸಾಧ್ಯ ಆಗುದಿಲ್ಲ. ಯಾಕೆ ಅಂದ್ರೆ ಅಲ್ಲಿ ಆ ದೇವಸ್ಥಾನವನ್ನ ಸ್ಥಾಪನೆ ಮಾಡುವಾಗ ಸಂಸ್ಕಾರವನ್ನು ಏನು ಕೊಡ್ತಾರೆ, ಆ ಸಂಸ್ಕಾರದಿಂದ ಆ ಶಕ್ತಿ ಆಗಿರ್ತದೆ, ಆ ಸಂಸ್ಕಾರದಿಂದ ಆ ಶಕ್ತಿ ಇರ್ತದೆ ಅಂತ ನಮ್ಮ ಭಾವನೆ. ಇವತ್ತು ಈ ಕಾಲಘಟ್ಟದಲ್ಲಿ ದೇವರು ಇದ್ದಾನೆ, ಎಲ್ಲಿದ್ದಾನೆ ಅಂತಕ್ಕಂಥ ದೊಡ್ಡ ಪ್ರಶ್ನೆ ಕೇಳುವರು ಬಹಳ ಜನ ಇದೆ. ಅದರ ಒಂದಂತೂ ಸತ್ಯ, ಹುಟ್ಟು ಸಾವನ್ನ ನಿಶ್ಚಿತ ಮಾಡೋದು ಅವನೇ ಒಬ್ಬ. ಅವನು ಯಾರು ಅಂತ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅವನನ್ನೇ ನಾವು ದೇವರು ಅಂತ ಪ್ರಾರ್ಥನೆ ಮಾಡ್ತೀವಿ. ಶಿವ ಅಂತೀವಿ, ಇನ್ನೊಂದಂತೀವಿ. 100 ಹೆಸರುಗಳು, ದೇವರಿಗೆ 100 ನಾಮಗಳು. ಎಲ್ಲ ಧರ್ಮಗಳು ಹೋಗೋದು ಅಲ್ಲಿಗೆ. ಮತ್ತೊಮ್ಮೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತೇನು ಆದಿ ಜಗದ್ಗುರು ರೇಣುಕಾಚಾರ್ಯ ವೀರಶೈವರ ಧರ್ಮದ ಮಹಾನ್ ಶರಣರು ಮತ್ತು ಗುರುಗಳಲ್ಲಿ ಒಬ್ಬರು. ಇವರ ತತ್ವ, ಬದುಕಿನ ಚರಿತ್ರೆ ಮತ್ತು ಧಾರ್ಮಿಕ ಸಾಧನೆಗಳು ಭಾರತೀಯ ಸಾಮಾಜಿಕ ಮತ್ತು ಧಾರ್ಮಿಕ ಚರಿತ್ರೆಯಲ್ಲಿ ಮಹತ್ವಪೂರ್ಣ ಸ್ಥಾನವನ್ನು ಪಡೆದಿದೆ. ಕನ್ನಡ ಭಾಷೆಯಲ್ಲಿ ಇವರ ಬದುಕು ತತ್ವಗಳು ವಿವರಿಸುವ ಹಲವು ಪುರಾಣ ಮತ್ತು ಗ್ರಂಥಗಳು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಅನೇಕ ನಮ್ಮ ಹಿರಿಯರು ಮಾತನಾಡಿದರು ಸಮಾಜದ ಬಗ್ಗೆ, ಸಮಾಜದ ಯಾವ ರೀತಿ ಹೋಗ್ಬೇಕು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತನಾಡಿದರು. ಇವತ್ತು ನಾನೆಲ್ಲ ಗೊತ್ತಿರ್ತಕ್ಕಂಥ ಶ್ರೀಗಳಿಗೆ ವಿನಂತಿ ಮಾಡಿಕೊಡ್ತೇನೆ. ಇವತ್ತು ವೀರಶೈವ ಲಿಂಗಾಯತ ಸಮಾಜ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಹೋಗುವಂಥದ್ದು ನಾವು ನಮ್ಮ ಮಾರ್ಗದರ್ಶನದಲ್ಲಿ, ನಮ್ಮ ನೇತೃತ್ವದಲ್ಲಿ ಆಗಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತೇನೆ. ಈಗಾಗಲೇ ಅನೇಕ ನಮ್ಮ ಹಿರಿಯರು ಮಾತನಾಡಿದಂಥ ಸಂದರ್ಭದಲ್ಲಿ ಹೇಳಿದ್ರು, ಸಮಾಜ ಒಳಗೆ ಸಮಾಜ ಉಳಿತಕ್ಕಂಥವರು ನಮ್ಮ ರಾಜಕಾರಣಿಗಳು. ಇವತ್ತು ಸಮಾಜ ರಾಜಕಾರಣ ಬಂದಂಥ ಸಂದರ್ಭದಲ್ಲಿ ರಾಜಕಾರಣ ಮಾಡೋಣ, ಆದರೆ ನಾವೆಲ್ಲರೂ ಒಂದೇ ಅಂತೇಳಿ ಸಮಾಜವನ್ನು ಕಟ್ಟುವಂಥ ಕೆಲಸ ಇವತ್ತು ಸುಮಾರು ವರ್ಷಗಳಿಂದ ನಮ್ಮ ತಾಲೂಕಿನಲ್ಲಿ, ನಾವು ರಾಜ್ಯದಲ್ಲಿ ಹೋಗಿ ಮಾತನಾಡೋದಕ್ಕಿಂತ ಮುಂಚೆ ನಮ್ಮ ಸಿಂಧೂರಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಸಮಾಜದ ಬಂಧುಗಳಿಗೆ ಹೋಗಬೇಕಾಗಿದೆ. ಇವತ್ತು ಸಮಾಜ ಒಗ್ಗೂಡಿಸುವಂಥ ಕೆಲಸ ಆಗಬೇಕಾಗಿದೆ. ಇನ್ನೂ ಸುಮಾರು ಬರುವಂಥ ಜಯಂತಿಯನ್ನು ಇದರ 4 ಪಟ್ಟಷ್ಟು ಜನ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಬೇಕು. ನಿಮ್ಮ ಏನು ಸದಾ ಒಬ್ಬ ಸಮಾಜದ ಮಗನಾಗಿ ನಿಮ್ಮ ಶ್ರೀಗಳ ಮಾರ್ಗದರ್ಶನದಲ್ಲಿ, ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ಇವತ್ತು ನೀವೇನು ಜವಾಬ್ದಾರಿ ಕೊಡ್ತೀರಿ, ಜಾಗೃತಿ ಮಾಡುವಂಥ ಕೆಲಸ ಈ ಸಮಾಜದ ಮಗನಾಗಿ ಮಾಡ್ತೀನಿ.